ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ದಯವಿಟ್ಟು ಊಟದ ಇಷ್ಟೊತ್ತಿಗೆ ಯಾರನ್ನೊಬ್ಬ ಇದು ಕುಡಿದ್ಬಿಟ್ಟವ್ನೆ. ಮಾಡ್ಚಿನ್ನು ನನ್ನ ಕೈಲಿ ಆಗಲ್ಲ. ಟಿವಿ ಬಿಚ್ಚಿ ವಾಷಿಂಗ್ ಬಿಚ್ಚಿ ನೋ ಮಿಸ್ಟರ್ ಏನು ಅನ್ನಿಸ್ತಾ ಗೊತ್ತಿದ್ದ ಕಿರಿಕರೆ ಫೋನ್ ಮಾಡು. ಬರೀ ಇಂಥದೇ ಇರೋದು ಆಯ್ತು ನೋಡಿ ಫ್ರೆಂಡ್ ಈ ತರ ಎಲ್ಲ ಮಾಡೋನು ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಎಲ್ಲೂ ಇಲ್ಲ ಮೆಚ್ಚಿದ ಹೆಸರನ್ನು ಬಯಸದೆ ಅತಿ ಸುಖ ಕೆಲಸ. ಹಾಗಾಗಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಏನೂ ಅಲ್ಲ, ನಾನು ನಿಮ್ಮ ಪ್ರೀತಿ ಗಳಿಸೂ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನನಗೆ ಸಣ್ಣ ಪುಟ್ಟ ಲಾಗ್ ಮಾಡಿ ಅದೇನದು ಎಡಿಟ್ ಮಾಡಿ ಅದು ಡಬ್ ಮಾಡಿ ಇವೆಲ್ಲ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ಡೈರೆಕ್ಟಾಗಿ ಈ ಥರ ಲಾಗ್ನ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಲ್ಲ, ಫಾಲೋ ಮಾಡಿ. ಏನು ಹೇಳ್ತೀರಾ ಹೇಳು ಹೇಳಿ. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಏನು ನೋಡೋಕೆ ಹೆಂಗೆ ಕಾಣ್ತಾವನು ಹೇಳಿ. ಇರೋ ಥರ ಇಲ್ವಾ? ಇದನ್ನ ಹಾಕ್ಬಿಟ್ಟಿಲ್ಲ ಹಾಕ್ತೀನಿ. ಇನ್ಮೇಲೆ ಇದೇ ಮಾಡ್ತಾರೋದು ನಾನು. ಬೈಕ್ ಮುಜನಸ್ಸು ಬೈಕ್ ತಗೊಳ್ಳುವ ಆಡಿ ತಗೊಳ್ಳುವ ಬೈಕಾ ಗಾಡಿ ತಗೊಳ್ಳುವ ಆಡಿ ತಗೊಳ್ಳುವ ಬೌಲಿಂಗ ಫೀಲ್ಡಿಂಗ ವಾಟಲ್ ನಾಗರಾಜ ಫೀಲ್ಡಿಂಗ ಇದೆ. ಬೌಲಿಂಗ ಫೀಲ್ಡಿಂಗ ಬೌಲಿಂಗ ಫೀಲ್ಡಿಂಗ ವಾಟಲ್ ನಾಗರಾಜ್ ಕಂಡ ವಾಟಲ್ ನಾಗರಾಜ್ ಕಂಡ ನಂಗೆ ಗೊತ್ತು ನೀನು ಇದೇ ತಗೊಂಡಿದ್ದೆ ನಂಗೆ ಗೊತ್ತು. ಒಳ್ಳೆದಲ್ಲಿ ನನ್ನ ಗಾಡಿಗೆ ಏನು ತಗೊಳಂಗಿಲ್ಲ, ನಾನೇನು ತಗೊಳಂಗಿಲ್ಲ. ಕಾಸು ಗೀಸು ಏನು ಯಾರು ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ದಯವಿಟ್ಟು ಕಮೆಂಟ್ ಮಾಡಬೇಕಾಗಿವಿ ನನಗೆ. ಏನಪ್ಪ ಇದು ಏಳಲ್ಲಿ ಸರ್ಪ ಹಿಡ್ದಂಗೆ ಸ್ವಲ್ಪ ನೋಡ್ಲ ಟಿವಿನ ಹೆಂಗೆ ಕಾಣ್ತದೆ ಏಳಲ್ಲಿ ಸರ್ಪ ಕಂಡಂಗೆ. ನಿನಗೆ ಹೊರಡೋಣ. ಕ್ರೈಮ್ ಫ್ರೀ ಮಾಡಿ ನೋಡ್ತೀಯಾ? ಏನ ಕ್ರೈಮ್ ಫ್ರೀ ಮಾಡ್ತೀನಿ. ನನ್ನ ಕ್ರೈಮ್ ಸ್ಟೋರಿ ಮಾಡ್ತೀಯಾ? ನನ್ನ ಹೆಸರು ವಿಜಯ್ ಕುಮಾರ್ ಅಲಿಯಾರ್ ಅಬ್ಬಾಯ್ ಕಣ್ರಿ. ಲಾಕ್ ಆಯ್ತಾವಲ್ಲ, ಅದೇನೋ ಹೋಗ್ಬಿಡೈತ್ ಕಣ ನಿಂದು ಕೀಸೆಟ್ ಲವ್. ನೀನು ಆಡ್ತಿದ್ದ ಆಟ ಒಂದ ಮಾಡಿದ ಕೆಲಸ ಒಂದ ಎರಡಾರಿ ಹೋಗ್ತಾ ಕಣ್ರಿ. ಊಟದ ಇಷ್ಟೊತ್ತಿಗೆ ಯಾರನ್ನೊಬ್ಬ ಇದು ಕುಡಿದ್ಬಿಟ್ಟವ್ನೆ. ಸುಮ್ಮನೆ ಅವ್ರೇನ ಕಂಡರು. ವೀಕ್ಷಿಸಿ 9 ರಾತ್ರಿ 9:30ಕ್ಕೆ ಹಿಂಗೆ ಅನ್ಬಾರ್ದು, ಅದು ಕ್ರೇಜಾಗಿ ಇಡಬೇಕು. ನಕ್ಕನ್ ಚಿನ್ನು ಮಾಡಿ ಚಿನ್ನು, ನೀನು ಮಾಡಿ ಚಿನ್ನ. ನನ್ನ ಕೈಲಿ ಆಗಲ್ಲ ಚಿನ್ನಿದು ಮಾಡು. ಈಗ ಸುಮಂಗಲಿ ಭವ, ಆಯಸ್ಸು ಆರೋಗ್ಯ ದೇವರು ಎಲ್ಲನೂ ಕೊಟ್ಟು ಕಾಪಾಡಲಿ. ಬಿಡ ಸಾಕಿದಳು. ಗುಡ್. ಮಾಡಿಸಿನ ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಇವರ ಕೆಲಸ ಮಾಡ್ತಿರೋದಕ್ಕೆ ಕಳಬೇವರು ನಮ್ಮನ್ನು ನೋಡು. ಕೆಲಸ ಮಾಡಿರೋದಕ್ಕೆ ಅವ್ನು ಬೇರೆ ಬರ್ತಾ ಇಲ್ಲ. ಕೆಲಸ ಮಾಡಿದಿರೋದಕ್ಕೆ ಕಳಬೇವರು ಹೋಗಿಬೇಕು. ನಮ್ಮ ಅಪ್ಪ ನಮ್ಮ ಹೋಗಿ ಮುಸ್ಕೊಂಡು ತಿಗಾದ್ರೆ ಕೆಲಸ ಮಾಡ್ತಿದ್ರೆ ಯಾವಾಗಲೇ ಇದಷ್ಟೇ ಇರ್ತಿರ್ಲಿಲ್ಲ. ನೋಡ್ದ
ಹೆಂಗ್ ಎಗ್ಗರ್ ಸ್ವದ್ದ ಊಡ್ಸ್ತಪ್ಪ ಎದಗೆ ಅಲ್ಲ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಮನೇಲಿ ಅಪ್ಪ ಅವ್ವ ಹೇಳಿದ್ನ ಕೇಳ್ಕೊಂಡಿದ್ದಿದ್ರೆ ಈ ಬಾಳ್ ಬೇಕಾಗಿತ್ತಲ್ಲ ನಿನಗೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಓದೈತಿಲ್ಲ, ಕ್ಲೀನಾಗಿ ಓದಿದ್ದಿದ್ರೆ. ಹಾಂ, ಮಾತಾಡು 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 ಮಾತಾಡು. ಇದು ಶಿಷ್ಯ ಓದಬೇಕಾಗಿತ್ತು ಅನ್ನಿಸ್ತೈತಾ ಈಗ? ಹಾಂ, ಅನ್ನಿಸ್ತೈತಾ? ನಿಮ್ಮ ಬಾಳೆ ಮೇಲೆ ನೆಕ್ಲೆಸ್ ತಿಂಗಳಿಗೆ 60,000 ದುಡಿತಿರಲ್ಲ, ಮನೆ ಮರ್ಯಾದೆ ಇಲ್ವಲ್ಲ ನಿನಗೆ? ಆದ್ರೂ ಹಾಂ ಕಷ್ಟಪಟ್ಟು ದುಡಿಯೋದಕ್ಕೂ ಹಾಂ, ಹಾಗೆ ಕೆಲಸ ಕರೀಲಿ. ಹಾಂ ಹಾಂ, ಏನು ಮಾಡ್ತೇವೆ ನಾನು? ಸಾರ್, ಎಸ್ ಸಾರ್. ಬಕೆಟ್ ಹಿಡ್ಕೊಂಡು ಸಾರ್ ಬಗ್ಗೆ ಒತ್ತಿ ಆ ಟಿವಿ ಬಿಚ್ಚಿ ವಾಷಿಂಗ್ ಬಿಚ್ಚಿ ರೆಡಿ ಮಾಡೋ ಬಂದು ಹೇ ಕಸ್ಟಮರ್ 100 ರೂಪಾಯಿ ಅಮೌಂಟ್ ಜಾಸ್ತಿ ಇದ್ರೆ ಯಾಕೆ 100 ರೂಪಾಯಿ ಜಾಸ್ತಿ ಅಂತ ಕೇಳ್ತಾರೆ. ನಿಮ್ಮ ಅವ್ರು ಹೇಳಿದ್ ಹಂಗಂದ್ರೆ ನಿನ್ನ ಪ್ರಕಾರ ಓದ್ಬಿಟ್ಟು ಅವ್ರು ಹೇಳಿದ್ನೆಲ್ಲ ಕೇಳ್ಕೊಂಡು ಅವ್ರಿಗೆ ಬಕೆಟ್ ಹಿಡ್ಕೊಂಡು ಇದು ಡಿಸಿ ಐತದೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದೆ. ಡಿ ಸಿ ಐತಿಂದಂತೆ. ಡಿ ಸಿ ಫುಲ್ ಫಾರ್ಮ್ ಏನು ಹೇಳೋ? ಡಿಸ್ಟ್ರಿಕ್ಟ್ ಕಲೆಕ್ಟರ್. ಆಯ್ತಿದೆ. ಆಲ್ಸೋ ಎಜುಕೇಟೆಡ್ ಪರ್ಸನ್, ಯು ನೋ ಮಿಸ್ಟರ್. ಏನು ಅನ್ನಿಸ್ತಾ ಶಿಷ್ಯ ನಿನಗೆ? ಅಲ್ಲ, ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಒಂದು ಕಾನ್ಫಿಡೆಂಟ್ ಲೆವೆಲ್ ಹೆಂಗೈತೆ ಅಂತ. ಹಾಂ, ಜಿಮ್ಗೆ ಹೋಗ್ತಾ ಇರೋದ್ರಿಂದ ನಾನು ಹೇಳಿ ರೆಫರ್ ಮಾಡಿ ನೀನು ಜಿಮ್ ಕರ್ಕೊಂಬಂದಿದ್ದೀನಿ. ಹಾಂ, ನಿಮ್ಮ ಅಪ್ಪ ಕೊಡ್ತಾನೆ. ಏಯ್, ಎಲ್ಲರೂ ಕೊಡ್ತಾರೆ ಕಳ ಕಾಸ. ಕಾಸು ಎಲ್ಲರೂ ಕೊಡ್ತಾರೆ. ಫಿಟ್ನೆಸ್ ಇದ್ರೆ ನಾನು ಜಿಮ್ಗೆ ಹೋಗ್ಲಿಲ್ಲ ಅಂತ, ನಾನು ಜಿಮ್ಗೆ ಬಂದಿರಲಿಲ್ಲ ಅಂತಂದು ನೀನು ಬಂದಿರಿವಾ? ಒಬ್ಬನೇ ಬರ್ತಿದ್ದ? ಕಿರಿಕರೆ ಫೋನ್ ಮಾಡು, ನಾಳೆ ತಿಂಗ್ ಬಂದೆ ಆಮೇಲೆ ಹ್ಞೂ ಬಾತ್ರೂಮ್ ಔಟ್ ಎಲ್ಲ ವರ್ಕೌಟ್ ಇರ್ತದಲ್ಲ ಹಿಂಗಿಂತ. ಅಯ್ಯೋ ಅಯ್ಯೋ, ಹೋಗಿ ತಿಕ್ಕು ನನ್ನ ಮಕ್ಳು ತವಾಡ್ ನಾನು ಅರ್ಧ ಬರ್ಧ ಜೀವ ಮಾಡ್ಕೊಂಡಿಲ್ಲ ಅಂತ. ಹೇಳ ಏನಾದ್ರಲ್ಲ. ಏ ಗುದ್ದ, ಏನೋ ನಿನ್ನ ಹೆಣ ಊರ್ ಬಾಗಿಲಿಗೆಲ್ಲ ನಿಜ ಹೋಗೋ. ಸಣ್ಣ ಮಾಡ್ಕೊಳ್ಳಲೇ ದೇವಸ್ಥಾನ. ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ಮನೆ ಬತ್ತು ನೋಡಿ ಗೈಸ್, ಹಿಂಗೆ ಕಾಯ್ಬಾರ್ದು. ಹುಚ್ಚನ ಮಕ್ಳು ತರ ಹಿಂಗೆ ಹೋಯ್ತಾ ಇರ್ಬೇಕು. ಮಕ್ಳು ಇವ್ರಿಬ್ರು ಸೇರ್ಕೊಂಡು ಹಾಂ, ಹಿಂಗೆ ಹುಚ್ಚುಚ್ಚರಂಗೆ ಗುದ್ಕೊಂಡು ಪತ್ಕೊಂಡು ಏಟಾದ್ಮೇಲೆ ಏನೋ ಆಮೇಲೆ ನಡೀತದೆ. ಜಿಮ್ ಹೋಗ್ತಲ್ವ ಈಗ? ಜಿಮ್ಗೆ ಹೋಯ್ತಾ ಅಲ್ವಾ, ಗುದ್ರು ನಡೀತದೆ, ಅವ್ರು ಬಿದ್ದೋಯ್ತಾರೆ. ಇವಾಗ ನಾವು ಜಿಮ್ಗೆ ಹೋಯ್ತಾ ಇರೋದ್ರಿಂದ ಕನ್ನಡ ಮಾತಾಡೋ. ನಮ್ಮನ್ನು ಸಾಯ್ತೀನಿ, ಹೇಳ್ತೀನಿ 50 ಸಲ ನಾನು ಹಾಂ. ಬಿದ್ದರೆ ಹಾಂ, ಯಾಕೆ ಕೇಳು? ಜಿಮ್ಗೆ ಹೋಯ್ತಾ ಇದ್ದೀನಿ. ನಮ್ಮನ್ ಗತ್ತು ಅಂತ ತಿಳ್ಕೊಳ್ಳಲೇ ನಮ್ಮ. ಇವಾಗ ನೀನೇ ಕಾರಿಗೆ ತಗೊಂಡೋಗಿದ್ರು, ಕಾರಲ್ಲಿ ನಿನಗೆ ತಗೊಂಡೋಗಿದ್ರು, ಕಾರೇ ಹೋಗಿಷ್ಟು. ಇಂಥ ನನ್ನ ಮಕ್ಳಿಗೆ ಈ ದೇಶ ಜನ್ಮ. ಅದೇ ನಾಡ ಅಡ ಸಾಂಗ್ ಹಾಕ್ತೀನಿ ಅಡ. ಬಂದರು ಬಾ, ನಿನ್ನ ನನಗೆ ಮಾವ ಆಗ್ಬೇಕಾ? ಆ ಸಾಂಗ್ ಆಡು, ಆಡಕ್ತೀನಿ. ಆಡ ಆಡು, ತಿನ್ ಅದು ಆಡು. ಹಾಂ, ಬೇಡ ಅಕ್ಕ. ಮಧ್ಯಾಹ್ನ ಇವತ್ತು ಯಾವಾರ? ಸೋಮವಾರನಾ? ಮಂಗಳವಾರ ನಾನ್ ವೆಜ್ ಮಧ್ಯಾಹ್ನ. ಹಂಗಾರೆ ಮಧ್ಯಾಹ್ನ ಬರ್ತೀವಿ ಬಿಡಿ. ಹಿಂಗೆ ಬಾಡನ್ ಸಾರು ಬೋಟಿಗೆ ಗೊಜ್ಜಂತೆ ಮಧ್ಯಾಹ್ನಕ್ಕೆ. ಇಲ್ಲೇ ಬಂದ್ಬಿಡೋಣ. ಊರಲ್ಲಿ ಅಮ್ಮನ ಸಾಕಾಗ್ತಾರೆ. ನಮ್ಮ ಅವ್ವ ನಮ್ಮನ್ನ ಸಾಕಾಕ್ಬಿಡ್ಲಿ. ಮಾವು ಮೇಲೆ ಹಾಂ, ಹಿಂಗೆ ಎಲ್ಲ ಕೊಡ್ತೀನಿ, ಕಷ್ಟಾನ ಬರ್ತೀನಿ, ಹ್ಞೂ, ನಾಷ್ಟಾ ಕೊಡ್ತೀನಿ, ಹ್ಞೂ, ಊಟ ಕೊಡ್ತೀನಿ. ಹಾಂ, ಟೈಮಲ್ಲಿ ಹಾಂ, 1-2 ಪೀಸ್ ಹಾಕಿಸ್ಕೊಂಡು ಚಂಬಲ್ಲಿ ಏನು ಮಾಡೋದು? ಬೀಪ್ ಹಾಕ್ಬೇಕಂದ ಅವೆಲ್ಲ ಈ ಬಸುಡಿಕೆ. ನಮ್ಮನೇಲಿ ನಮಗೆ ಕೂಡ ಡೌಟು ನಾವು ಹೋಗೋದಕ್ಕೆ ಎಷ್ಟೊತ್ತು ಹೋಯ್ತೀವ. ಎಂತ ಮಾರ್ಕೆಟ್ ಮಗ ಅಂದ್ರೆ ನಿನ್ನ ಮನೇಲಿ ಕರೆದಿಲ್ಲ. ನಿನ್ನ ಮಾರ್ಕೆಟ್ ಮಗ ನಿನ್ನ ಬಾ ಅಂತನೂ ಕರೆದಿಲ್ಲ. ನೀನು ಹುಟ್ಟು ಅಲಾಡ್ನೇ ಮಗ ಅಂತ ಗೊತ್ತವ್ರಿಗೆ. ಇಲ್ಲಿ ಬಂದು ರದ್ನೆ ಮಾಡಿ ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಹಾಕಿ
ಮಾನ ಮರ್ಯಾದೆ ಹೋಯ್ತಿದ್ದೆ ನಿಂಗೆ ಅನಿಸ್ತಲ್ವ ವಿಜಯ್? ಇವಾಗಲ್ಲ ಅವೆಲ್ಲ ಬುಟ್ಟಿ ಯಾವ ಕಾಲ ಆಯ್ತು. ಮಾರ್ಬಿಟ್ಟೆ ಕಣ ಅವಾಗ 300 kg ಇತ್ತು, ಮಾರ್ಬಿಟ್ಟೆ ಅವಾಗ. ಒಂದು 30 kg ಮನ ಮರ್ಯಾದೆ ಇತ್ತು ಅವಾಗ. 300 kg ಇತ್ತಲ್ಲ, ಮತ್ತೆ ರೇಟ್ ಬರಲ್ಲ ಅಂತ ಮಾರ್ಬಿಟ್ಟೆ 3000 ಆಗ್ಬಿಡದೆ. ಮಾನಿಗೆ ಮಕ್ಕಳು ಸಮಯ ಗಾಡಿ ಆನಲ್ಲಿ ಇರಂಗದೆ. ರೂಮಿಗೆ ಬರೋಷ್ಟರಲ್ಲಿ ಮನೆಗೆ ಗೆಸ್ಟ್ ಬಂದವ್ರೆ. ಗೆಸ್ಟು ಏನೋ ತಿಂತದಿಲ್ಲ, ಅಲ್ಲ ಈ ಮನೇಲಿ ಏನಿದ್ದಿಲ್ಲ. ಹಾಂ ನಿನ್ಗೆ ಯಾಕೆ ಆಮೇಲೆ ಊರಲ್ಲಿ ಬಾಡ್ ಮಾಡವ್ರೆ, ಬಿಸ್ಕೆಟ್ ತಿಂತಾ ಇದೆಯಲ್ಲ ಲೇ. ಹೆಂಗಸಿ ಸಿಸ್ಟಮು? ಹಾಂ ಕರೆಂಟೇ ಇಲ್ಲ, ಸೂಪರು, ಬೆಂಕಿ ಅಂತೀಯಲ್ಲ. ಗೈಸ್ ಇದು ನನ್ನ ಔಟ್ಫಿಟ್ ಇವತ್ತು. ಅಂದರೆ ಸುಮಾರಾಗಿದ್ದೀವಿ, ಹಂಗೇನಿಲ್ಲ. 500 ರೂಪಾಯಿ ಅಲ್ಲ 900 ರೂಪಾಯಿ ಶರ್ಟು. ಆಮೇಲೆ ಈಗ ಪ್ಯಾಂಟ್ ಎಷ್ಟು ಗೊತ್ತಿಲ್ಲ. ಇವ್ರಿಗೆ ಮಾಡೋ ಕೆಲಸ ಇಲ್ಲ ಅಂತಂತಂದರೆ ಮನುಷ್ಯರುಗಳು ಏನು ಮಾಡ್ತಾರೆ ಹೇಳಿ, ಇಂಥ ಕೆಲಸಗಳನ್ನ ಮಾಡ್ತಾರೆ. ಹೋಗೋ ಟೈಮಲ್ಲಿ ಇಲ್ಲಿ ನೋಡಿ ಒಂದು ಐಸ್ಪಿರಿಯ ಲೈ ಯಾಕೆ ಹೇಳ್ತಿರ್ಲೇ ಮಂಗನ ಮಗನೇ. ಹಾಂ ನಮ್ಮ ಬುದ್ಧಿ ಕಣಿತವಿಂದ ಮಗ ನೀವು 1 ರೂಪಾಯಿ ಕೆಲಸ ದುಡಿಲ್ಲ ನನಗೆ. ಎಂಥ ಮಾತಂದಲ್ಲ ಲವ್ ಶಿಷ್ಯ. ಒಂದು ಕಾಲದಲ್ಲಿ ಇಡೀ ಸುಂಕುತ್ ಕಟ್ಟೆನೆ ನಡಗಿಸ್ತಿದ್ದ ಕಿಂಗ್ ಪಿನ್ ಜಯಸಿಂಹ ಕಣ ಅವನು. ಏನು ಹಾಂ ಹ್ಞೂ ಕರೆಕ್ಟಾಗಿ ಹೇಳು, ನಿಜ ಹೇಳು. 50 ಸಾವಿರ ಬಿಲ್ ಕಟ್ತಿತ್ತು ಕಣ. ಇದನ್ನೆಲ್ಲ ಹಾಕೋದಾ ಏನಾಗಲ್ವಾ? ಲವ್ ಒಂದು ಕಾಲದಲ್ಲಿ ಎಷ್ಟು ಬಿಲ್ ಕಟ್ಟಿರೋ ಶಿಷ್ಯ ನೀನು? 20. ನೀನು ಎಷ್ಟು ಕಟ್ಟಿದ್ಯಾ ಬಾರ್ಗೆ ಬಿಲ್ಲಲ್ಲ ಮಂಗ? ಹಾಂ ಕುಡ್ಕರ್ ಮಾತ್ರ ಅವನು ಕುಡ್ದಿರ್ಲಿಲ್ಲ ಕಣ, ಬಿಲ್ ಕಟ್ಟಿದ ಅಷ್ಟೇ. ಚಪ್ಪಲಿ ಹಾಕೊಂಡು ಹೋಯ್ತೀನಿ. ಮಲ್ಬಾರ್ ಕರಿ ನಾವು ಇವು ಹಸು ಸೈಡ್ಗೆ ಎತ್ ಮಾಡ್ಕೋ. ಕಸ್ಟಮರ್ದು ಯಾವ್ದೋ 500 ರೂಪಾಯಿ ಕೊಟ್ಟ ಕಣ, 2,500 ಅಂತ ಎಲ್ಲರಿಗೂ ಪುಂಕ್ತಾನ ಲವ್. ಅಮ್ಮ ಆಯ್ತಾ ಟಿಫನ್ನು? ನಾನೇ ಕೊಟ್ಟು ಕೂಡ 500 ರೂಪಾಯಿ ಇವನೇ ಕೊಡ್ತಾನಂತ ಈಗ. ಲೇ ಅದು 1,000 1,500 2,000 ಕಣ. ಇವನು ಕಸ್ಟಮರ್ ಮನೆಗೆ ಹೋದಾಗ ಸರ್ ಬೇಕಂತಂದಾಗ 500 ರೂಪಾಯಿ ಕೊಟ್ಟು ತೊಗೊಂಬಂದಿರೋದು. 500 ರೂಪಾಯಿ ಕೊಟ್ಟವನೋ ಕೊಟ್ಟಿಲ್ವೋ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾನೆ. ಇಲ್ಲ ಎತ್ಬಿಟ್ಟಿರಂಗ ಅವ್ನು ನನ್ನಿಷ್ಟಕ್ಕೆ. ಗೈಸ್ ಹೊರಟಿದ್ದೀವಿ ಆಯ್ತಾ, ನಮಗೆ ಮಾತಾಡಿ ಹೊಡ್ತಾ ಇದೀವಿ. ನಮ್ಮ ಶಿಷ್ಯ ಬರ್ತಿದ್ದಾರೆ, ಏನಿಲ್ಲ ನಾನು ಬರೋದು ಗ್ಲಾಸ್ ತಗೊಂಡು. ಈ ಸುಖ ಪುರುಷ ಸುಖ ಯೋಗ ಅವನೇನು ಗೊತ್ತಾಯಿಲ್ಲ. ಎಂದಳೆ ಬಾ ಅಂತ ಅಂದ್ರು ಸಾಯ್ತಾವನೆ ಬರೋಕ್ಕೆ. ಯಾಕೆ ಬರಲ್ಲ ಶಿಷ್ಯ ನಿನ್ಗೇನು ಮಲ್ಲಾಗ್ರ ತಗಲಿರೋದು ಮನೇಲಿ ಮನೆ ಕತ್ತಿಲ್ಲ. ಇವನು ಕಡ್ದ ನಿನ್ನೆ ನಿಮ್ಮ ಮನೆ ಕರೆದಿಲ್ಲ, ಹೋಯ್ತಾ ಇದ್ದೀವಿ ಮಾನ ಮಾಡಿ ಇಲ್ದೇನೆ. ನಮ್ಮನೆ ನಾವು ಹೋಗಕ್ಕೆ ನಮ್ಮೂರ್ಗೆ ನಾವು ಹೋಗಕ್ಕೆ ಯಾವ ಲಕ್ಕ ಯಾರು ಹೇಳ್ಬೇಕು ಹೇಳ. ಇವನ ಯಾವ ತೋಟಟ್ಟಿದ್ರು ಹೇಳಿಲ್ಲ ಅವನ. ಬನ್ನಿ ನಾವೀಗ ಹೊರಟಿದ್ದೀವಿ. ಎಲ್ಲಿಗೆ ಹೇಳಿಲ್ಲ ಮಡಿಕೇರಿ. ಬರೀ ಇಂಥದೆಯಾ? ಅಮ್ಮಗೆ 50 ರೂಪಾಯಿ ಕಾಸು ಅಂತ ಕೊಡಲ್ಲ. ಇವಾಗ ಏನೇನು ರೆಡಿ ಆಯ್ತಿರೋದು? ಮಾಡ್ಕೊಬಿಡೋಣ. ಈಗ ಹೋಗ್ಬೇಕಾದ್ರೆ ಏನೋ ಒಂದು ಆಕ್ಸಿಡೆಂಟ್ ಆಯ್ತು ನೋಡಿ ಫ್ರೆಂಡ್, ಈ ತರದೆಲ್ಲ ಮಾಡು ಅನ್ನು. ಇದೆಲ್ಲ ಹೇಳಿ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಇವೆಲ್ಲ ಹಾಕ್ತೀನಿ. ದೀಪು ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಬ್ರೋ
ಹೇಳೋ ಏನೋ ತೇಲಾಡ್ತಾ ಇದೆಯಲ್ಲ ನಿಮ್ಮ ಅಪ್ಪ ನೋಡಲಿ ಈ ವಿಡಿಯೋ ದೇವರಣ್ಣ ಲಾಗಲ್ಲಿ ಹಾಕ್ತೀನಿ ತಿರ್ಗಲೇ ಬಸಡಿಕೆ ಏನು ತಗೊಳಕ್ ಬಂದ ರಾಜ ನೀನು ಹೇಳು ಕರೆಕ್ಟಾಗಿ ಹೇಳ್ಬಿಡು ಏನು ತಗೊಳಕ್ ಬಂದ ಅಂತ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಂ ಏನು ತಗೊಳಕ್ ಬಂದ ಹೇಳು ಎಲ್ಲ ವಿಡಿಯೋದಲ್ಲಿ ಬರ್ತದೆ ಟಿವಿನಲ್ಲಿ ಹಾಕಿಸ್ತೀನಿ ಹೇಳು ಆಗಿದಾಗೋಲಿ ಯಾವ ತಿಂಡಿ ನಿಲ್ಲ ಗೈಸ್ ಹುಟ್ಟು ಅಲ್ಲಂಡೆ ಕೆಲಸ ಮಾಡಕ್ಕೆ ಬಂದ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಅಮ್ಮು ಡುಮ್ಮು ಅಮ್ಮ ಡುಮ್ಮ ಮಗ ಕೆಲಸ ಎಲ್ಲ ಕಡೆ ಇದಿಲ್ಲ ಇವನು ಯಾವಲ್ಲ ಕೆಲಸ ಇಲ್ಲ ಲೇ ಇದನ್ನ ಕೆಲಸ ಮಾಡ್ಕೊಂಡು ಅವ್ರ ಎಷ್ಟೋ ಜನ ಹಾಂ ಅಸಹ್ಯ ಹೆಂಗೆ ಸಾಕಬೇಕು ಅಂತ ಒಂಚೂರು ಹೇಳ ಯಾರಿಗಾರದ್ರು ಹೇಳಂಗಿದ್ರೆ ಹಾಂ ಮಾತಾಡಂಗಿಲ್ವಾ ಇಲ್ಲ ಅವ್ರಿಗೆ ಮೀಸರ್ ಗೊತ್ತು ಅವ್ರಿಗೆ ಹೇಳಕತ್ತ ಬೆಂಗಳೂರು ಕೆಲಸ ಮಾಡೋರು ಏನು ಹೇಳ್ತೀರಿ ಬೆಂಗಳೂರು ಕೆಲಸ ಮಾಡೋದಕ್ಕಿಂತ ಇದೇ ಬೆಸ್ಟು ಇನ್ನೊಂದು ಈ ಥರ ಹೆಚ್ಚಪ್ಪ ಅದೆಲ್ಲ ಕಟಕಿದೆಯಲ್ಲ ಇದನ್ನ ನೋಡ ಹಿಂಗೆ ಬರ್ತದೆ ಹಿಂದಕ್ಕೆ ಬಾ ಟ್ರೀ ಟ್ರೀ ನಡಿ ಹೋನ ಮನೆಗೋ ನಡಿ ಹೂ ಸ್ಟಾಪ್ಡ್ ಯು ನಿಮ್ಮ ಅಗಳ ಹ್ಞೂ ಮನೆಗೆ ಹೋಗೋಣ ಅದಕ್ಕೆ ಖುಷಿಯಾಗಿ ಓದ್ಕೊಂಡಿತ್ತು ಕೆಲವು ಹೋಯ್ ಚೆನ್ನಾಗತ್ ಕಳ ಅಂತಾರೆ ರಸ ಮೆಸೇಜು ಇದ್ರ ಬಗ್ಗೆ ಏನು ಹೇಳ್ತಿಲ್ಲ ಎಲ್ಲೂ ಇಲ್ಲ ಈಶ್ವರಿ ತಾಯಿ ಇರೋ ಊರೇ ಇದು ಇಲ್ಲಿರೋ ಆನಂದ ಎಲ್ಲೂ ಇಲ್ಲ ಮೆಚ್ಚಿದ ಹುಡುಗಿ ಇರೋ ಊರೇ ಇದು ನನ್ನ ಏನಾದ್ರು ಹೇಳಿ ಶಿಷ್ಯ ಏನು ಸಮಾಚಾರ ಲಾಗ್ ಮಾಡ್ತಿದ್ದೀನಿ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದು 20 ಮಿನಿಟ್ಸ್ ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಂ ಏನಾದ್ರು ಮಾತು ನಾಚ್ಕತಾವ್ ನೋಡ್ರಪ್ಪ. ಹಾಂ ನಾಚಿಕೆ ಹಂಗ ನಾಚಿಕೆ ಇಲ್ಲ ಮಾತಾಡು ಮಕ್ಕೈತ್ ಮಾತಾಡಲೇ ಎಲ್ಲ ಬೆಳಗ್ಗೆ ಕಾಣ್ತಾನೆ ಇಲ್ವಲ್ಲ ಕೆಲಸ ಇವತ್ತುವೆ ದುಡಿಯೋದು ಬಿಟ್ರೆ ಇನ್ನೇನಿಲ್ವಲ್ರೋ ಇಲ್ಲ ನಮ್ಮ ಮಕ್ಕನೇ ತೋರಿಸ್ತಾರೆ ಇಲ್ಲ ಶಿಷ್ಯ ಮಕ್ಕನೇ ತೋರಿಸ್ತಾ ಇಲ್ಲ ನಿನಗೇನಾದ್ರೂ ಇಲ್ಲೇ ಇದ್ಬಿಡು ಅಂತಂದ್ರೆ ಏನು ಮಾಡ್ತೀಯ? ಒಂದು 50 ಸಾವಿರ ಸಂಬಳ ಕೊಡ್ತೀನಿ ಅಂತಂದರೆ ಹಾಂ ಹಿಂಗೆ ಹಸ ಮೇಯಿಸ್ಕೊಂಡು ಪಸ ಮೇಯಿಸ್ಕೊಂಡು ಇಲ್ಲ ಯೋಗಿಯ ಲೋಕಕ್ಕೆ ಅನ್ನವನೀಯುವನೋ ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವದಾಶಿಸದೆ ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ಮಗ ನಾನು ಮನೆವರೆಗೂ ನಿಮ್ಮ ಮನೆವರೆಗೂ ಹಿಂಗೆ ಬರ್ಬೇಕಾ ಸ್ಲೋಗೆ? ನಾನು ನೀನು ಹಸ ತಟ್ಕೊಂಡು ಮನೆ ತಕ್ಕ ಬತ್ತೀಯಾ? ಈಗ ಮನೆ ತಕ್ಕ ಹಸ ಇಟ್ಕೊಂಡು ಹೋಯ್ತಿದ್ದಾನೆ ಮತ್ತು ಮನೆಗೆ ಕೊಟ್ಟು ಬತ್ತಿ ಮುಡೋ ಅಷ್ಟಲ್ಲಿ ನೀನು ಹೋಗೋಷ್ಟು ಅರ್ಧ ಗಂಟೆ ಆಯ್ತದೆ. ಹಾಂ ಸರಿ ಕಣ ಆಯ್ತಲೇ.